he hammers to mid-wicket. And that's a very good shot indeed by Hansi Cronje at 6. ಜೂನ್ 1, 2002 ಆಫ್ರಿಕಾದ ದಟ್ಟವಾದ ಪರ್ವತ ಶ್ರೇಣಿಗಳ ಮಧ್ಯೆ ಒಂದು ವಿಮಾನ ಹಾರುತ್ತಿರುತ್ತೆ. ಹವಾಮಾನ ತೀರಾ ಹದಗೆಟ್ಟಿರುತ್ತೆ. ಇದ್ದಕ್ಕಿದ್ದಂತೆ ರೆಡಾರ್ ಸಂಪರ್ಕ ಕಡಿತಗೊಳ್ಳುತ್ತೆ. ಮುಂದಿನ ಕೆಲವೇ ನಿಮಿಷಗಳಲ್ಲಿ ಭೀಕರ ಶಬ್ದದೊಂದಿಗೆ ಆ ವಿಮಾನ ಪರ್ವತಕ್ಕೆ ಡಿಕ್ಕಿ ಹೊಡೆದು ಉರಿದು ಬೂದಿಯಾಗುತ್ತೆ. ಆ ವಿಮಾನದ ಅವಶೇಷಗಳ ಮಧ್ಯೆ ಸಿಕ್ಕಿದ್ದು ಇಡೀ ಕ್ರಿಕೆಟ್ ಜಗತ್ತಿನ ದಿಕ್ಕನ್ನೇ ಬದಲಾಯಿಸಿದ ಒಬ್ಬ ಮಹಾನಾಯಕನ ಶವ. ಹೌದು, ಅವರೇ ದಕ್ಷಿಣ ಆಫ್ರಿಕಾದ ಮಾಜಿ ನಾಯಕ ಹ್ಯಾನ್ಸಿ ಕ್ರೋನಿಯೆ. ನಮಸ್ಕಾರ ಸ್ನೇಹಿತರೆ, BSB ನ್ಯೂಸ್ಗೆ ಸ್ವಾಗತ. ಕ್ರಿಕೆಟ್ ಇತಿಹಾಸದಲ್ಲಿ ಹ್ಯಾನ್ಸಿ ಕ್ರೋನಿಯೆ ಅವರ ಹೆಸರನ್ನು ಯಾರ ತಾನೇ ಮರೆಯಲು ಸಾಧ್ಯ? ಒಬ್ಬ ಅಪ್ರತಿಮ ನಾಯಕ, ಜಗತ್ತೇ ಮೆಚ್ಚಿದ ಆಟಗಾರ. ಆದರೆ ಅವರ ಸಾವು ಕೇವಲ ಒಂದು ಅಪಘಾತವಾಗಿರಲಿಲ್ಲ. ಅದರ ಹಿಂದೆ ಅಂಡರ್ ವರ್ಲ್ಡ್ ಮಾಫಿಯಾ ಇತ್ತ. ಬುಕ್ಕಿಗಳ ಬಾಯಿ ಮುಚ್ಚಿಸಲು ನಡೆದ ಅಧ್ಯಯನ ಅದು. ಇಂದಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ 24 ವರ್ಷಗಳಿಂದ ಬಗೆಹರಿಯದ ಆ ಕರಾಳ ರಹಸ್ಯದ ಎಳೆಯ ಬಿಚ್ಚಿಡ್ತೀವಿ. ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. 90ರ ದಶಕದಲ್ಲಿ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ತಂಡ ಅಂದರೆ ಜಗತ್ತಿನ ಎಲ್ಲಾ ತಂಡಗಳಿಗೂ ನಡುಕ ಹುಟ್ಟುತ್ತಿತ್ತು. ಅದಕ್ಕೆ ಕಾರಣ ಹ್ಯಾನ್ಸಿ ಕ್ರೋನಿಯೆ ಎಂಬ ಚಾಣಾಕ್ಷ ನಾಯಕ. ಆಸ್ಟ್ರೇಲಿಯಾದ ಸ್ಟೀವಾ ಅವರ ದರ್ಬಾರ್ಗೆ ಟಕ್ಕರ್ ಕೊಡುತ್ತಿದ್ದ ಏಕೈಕ ನಾಯಕ ಇವರಾಗಿದ್ದರು. ಆಫ್ರಿಕಾ ಜನರಿಗೆ ಹ್ಯಾನ್ಸಿ ಕೇವಲ ಒಬ್ಬ ಕ್ರಿಕೆಟರ್ ಆಗಿರಲಿಲ್ಲ, ದೇವರಂತಿದ್ದರು. ಅಪಾರ ಗೌರವ, ಕೋಟ್ಯಾಂತರ ಅಭಿಮಾನಿಗಳು, ಕೈತುಂಬ ಹಣ. ಒಬ್ಬ ಮನುಷ್ಯನಿಗೆ ಇನ್ನೇನು ಬೇಕು ಹೇಳಿ? ಆದರೆ ವಿಧಿಯ ಆಟ ಬೇರೆಯೇ ಆಗಿತ್ತು. ಇಸ್ವಿ 2000 ಮಾರ್ಚ್ ತಿಂಗಳು ದಕ್ಷಿಣ ಆಫ್ರಿಕಾ ತಂಡ ಭಾರತ ಪ್ರವಾಸ ಕೈಗೊಂಡಿತ್ತು. ಇದೇ ವೇಳೆ ದೆಹಲಿ ಪೊಲೀಸರು ಭೂಗತ ಜಗತ್ತಿನ ಕಳ್ಳಾಟದ ಬೆನ್ನು ಬಿದ್ದಿದ್ದರು. ಸಂಜೀವ್ ಚಾವ್ಲಾ ಎಂಬ ಬುಕ್ಕಿಯ ಫೋನ್ ಟ್ಯಾಪ್ ಮಾಡುವಾಗ ಪೊಲೀಸರಿಗೆ ಅಚ್ಚರಿಯ ಧ್ವನಿಯೊಂದು ಕೇಳಿಸಿತು. ಅದು ಬೇರೆ ಯಾರದ್ದೂ ಅಲ್ಲ, ಸ್ವತಃ ಹ್ಯಾನ್ಸಿ ಕ್ರೋನಿಯೆ ಅವರ ಧ್ವನಿ. ಭಾರತ ಮತ್ತು ಸೌತ್ ಆಫ್ರಿಕಾ ಪಂದ್ಯದ ಫಲಿತಾಂಶವನ್ನು ಬದಲಾಯಿಸಲು, ಮ್ಯಾಚ್ ಫಿಕ್ಸಿಂಗ್ ಮಾಡಲು ಕೋಟಿ ಹಣದ ಡೀಲ್ ನಡೆಯುತ್ತಿತ್ತು. ಮೊದಲಿಗೆ ಹ್ಯಾನ್ಸಿ ಈ ಆರೋಪವನ್ನ ನಿರಾಕರಿಸಿದರು. ಆದರೆ ದೆಹಲಿ ಪೊಲೀಸರು ಬಿಡುಗಡೆ ಮಾಡಿದ ಆಡಿಯೋ ಟೇಪ್ಸ್ ಇಡೀ ಜಗತ್ತನ್ನೇ ನಡುಗಿಸಿತು. ಕೊನೆಗೆ ತಪ್ಪಿಸಿಕೊಂಡ ಹ್ಯಾನ್ಸಿ ಕಣ್ಣೀರಿಡುತ್ತಾ, ನನ್ನೊಳಗಿದ್ದ ದುರಾಶೆ ನನ್ನನ್ನ ಬಲಿ ತಗೊಂಡಿತು ಎಂದು ಒಪ್ಪಿಕೊಂಡರು. ಆಫ್ರಿಕಾ ಕ್ರಿಕೆಟ್ ಮಂಡಳಿ ಅವರ ಮೇಲೆ ಅಜೀವ ನಿಷೇಧ ಹೇರಿತು. ಹೀರೋ ಆಗಿದ್ದ ನಾಯಕ ಒಂದೇ ರಾತ್ರಿಯಲ್ಲಿ ವಿಲನ್ ಆಗಿಬಿಟ್ಟರು. ಕ್ರಿಕೆಟ್ನಿಂದ ಬ್ಯಾನ್ ಆದ ನಂತರ ಹ್ಯಾನ್ಸಿ ತೀವ್ರ ಖಿನ್ನತೆಗೆ ಒಳಗಾಗಿದ್ದರು. ಜೂನ್ 1, 2002 ಅವರು ಜಾನ್ಸ್ಬರ್ಗ್ನಿಂದ ಜಾರ್ಜ್ ನಗರಕ್ಕೆ ಹೋಗಬೇಕಿತ್ತು. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಎಲ್ಲಾ ಕಮರ್ಷಿಯಲ್ ಫ್ಲೈಟ್ಗಳು ರದ್ದಾಗಿದ್ದವು. ಹೇಗಾದರೂ ಮಾಡಿ ಮನೆ ತಲುಪಬೇಕೆಂದು ಹ್ಯಾನ್ಸಿ 2 ಪೈಲಟ್ಗಳಿದ್ದ ಹೌಕರ್ ಸಿದ್ದೇಲಿ ಎಂಬ ಕಾರ್ಗೋ ಅಂದ್ರೆ ಸರಕು ಸಾಗಾಣೆ ವಿಮಾನವನ್ನ ಏರಿದರು. ವಿಮಾನ ಜಾರ್ಜ್ ಏರ್ಪೋರ್ಟ್ ಹತ್ತಿರ ಬರುತ್ತಿದ್ದಂತೆ ರನ್ವೇ ಕಾಣದಷ್ಟು ದಟ್ಟವಾದ ಮಂಜು ಮುಚ್ಚಿಕೊಂಡಿತ್ತು. ಪೈಲಟ್ಗಳು ವಿಮಾನವನ್ನ ಲ್ಯಾಂಡ್ ಮಾಡಲು ತುಂಬಾ ಯತ್ನಿಸಿದರು. ಆದರೆ ರೇಡಾರ್ ಕೈಕೊಟ್ಟಿತು. ಕೆಲವೇ ಕ್ಷಣಗಳಲ್ಲಿ ಆ ವಿಮಾನ ಔಟೆನ್ವಿಕಾ ಪರ್ವತಕ್ಕೆ ಅಪ್ಪಳಿಸಿತು. ಹ್ಯಾನ್ಸಿ ಕ್ರೋನಿಯೆ ಆ ಭೀಕರ ಅಪಘಾತದಲ್ಲಿ ಸಜೀವ ದಹನವಾದರು. ಆಗ ಅವರಿಗೆ ಕೇವಲ 32 ವರ್ಷ ವಯಸ್ಸು. ಹ್ಯಾನ್ಸಿ ಸತ್ತರು ಅಂದುಕೊಂಡ ತಕ್ಷಣ ಈ ಕತೆ ಮುಗಿಯಲಿಲ್ಲ. ಬದಲಿಗೆ ಅಸಲಿ ಮಿಸ್ಟರಿ ಶುರುವಾಗಿದ್ದೆ ಇಲ್ಲಿಂದ. ಇಂದಿಗೂ ಅನೇಕ ರಕ್ಷಣಾ ತಜ್ಞರು ಮತ್ತು ಕ್ರಿಕೆಟ್ ವಿಶ್ಲೇಷಕರು ಇದು ಅಪಘಾತವಲ್ಲ, ಇದೊಂದು ಪ್ರೀ ಪ್ಲಾನ್ ಮರ್ಡರ್ ಎಂದು ನಂಬುತ್ತಾರೆ. ಅದಕ್ಕೆ ಬಲವಾದ ಕಾರಣಗಳು ಇವೆ. ಕಾರಣ 1, ಕಿಂಗ್ ಕಮಿಷನ್ ತನಿಖೆ. ಹ್ಯಾನ್ಸಿ ಕ್ರೋನಿಯೆ ಮ್ಯಾಚ್ ಫಿಕ್ಸಿಂಗ್ ಹಗರಣದ ಕಂಪ್ಲೀಟ್ ಡೀಟೇಲ್ಸ್ ಕೊಡಲು ಕೋರ್ಟ್ ಮುಂದೆ ಒಪ್ಪಿಕೊಂಡಿದ್ದರು. ಅವರು ಬಾಯಿ ಬಿಟ್ಟಿದ್ದರೆ ಅಂಡರ್ ವರ್ಲ್ಡ್ನ ದೊಡ್ಡ ಡಾನ್ಗಳು ಮತ್ತು ಕ್ರಿಕೆಟ್ ಜಗತ್ತಿನ ಪ್ರಭಾವಿ ವ್ಯಕ್ತಿಗಳು ಜೈಲು ಪಾಲಾಗುತ್ತಿದ್ದರು. ಹ್ಯಾನ್ಸಿ ಕೋರ್ಟ್ನಲ್ಲಿ ಸಾಕ್ಷಿ ನುಡಿಯುವ ಮುನ್ನವೇ ಅವರ ಸಾವು ಸಂಭವಿಸಿತು. ಕಾರಣ 2, ವಿಮಾನದ ಬ್ಲಾಕ್ ಬಾಕ್ಸ್ ರಹಸ್ಯ. ವಿಮಾನದ ತಾಂತ್ರಿಕ ತನಿಖೆ ನಡೆಸಿದಾಗ ಅದರ ಆಟೋ ಪೈಲಟ್ ಮತ್ತು ರೇಡಾರ್ ವ್ಯವಸ್ಥೆಯಲ್ಲಿ ಯಾರೋ ಉದ್ದೇಶಪೂರ್ವಕವಾಗಿ
ಬದಲಾವಣೆ ಮಾಡಿದ್ದರು ಎಂಬ ಅನುಮಾನಗಳು ವ್ಯಕ್ತವಾಗಿದ್ದವು. ಕಾರಣ 3. ಬುಕ್ಕಿಗಳ ಬೆದರಿಕೆಗೆ ಆನ್ಸಿ ಸಾಯುವ ಕೆಲವು ದಿನಗಳ ಮುಂಚೆ ತಮಗೆ ಅನಾಮಧೇಯ ಫೋನ್ ಕಾಲ್ಗಳ ಮೂಲಕ ಜೀವ ಬೆದರಿಕೆ ಬರುತ್ತಿದೆ ಎಂದು ಆಪ್ತರ ಬಳಿ ಹೇಳಿಕೊಂಡಿದ್ದರು. ವೀಕ್ಷಕರೇ, ದಕ್ಷಿಣ ಆಫ್ರಿಕಾದ ಇಂಟೆಲಿಜೆನ್ಸ್ ತನಿಖಾ ಸಂಸ್ಥೆದ ಸ್ಕಾರ್ಪಿಯನ್ಸ್ ಇದರ ತನಿಖೆ ನಡೆಸಿ ಇದು ಕೇವಲ ಪೈಲಟ್ ತಪ್ಪಿನಿಂದ ನಡೆದ ಅಪಘಾತ ಎಂದು ಕೇಸ್ ಕ್ಲೋಸ್ ಮಾಡಿತು. ಆದರೆ ಕ್ರಿಕೆಟ್ ಲೋಕದ ಜನ ಮಾತ್ರ ಇಂದಿಗೂ ಇದನ್ನು ಒಪ್ಪಲು ಸಿದ್ಧರಿಲ್ಲ. ಬುಕ್ಕಿಗಳ ಮತ್ತು ಮಾಫಿಯಾದ ಕರಾಳ ಮುಖವನ್ನು ಮುಚ್ಚಿ ಹಾಕಲು ಆನ್ಸಿ ಕ್ರೋನಿಯೆ ಅವರನ್ನು ವ್ಯವಸ್ಥಿತವಾಗಿ ಮುಗಿಸಲಾಯಿತು ಎಂಬ ಸಂಶಯ ಇಂದಿಗೂ ದಟ್ಟವಾಗಿದೆ. ಜಗತ್ತನ್ನೇ ಆಳಬೇಕಿದ್ದ ಒಬ್ಬ ಶ್ರೇಷ್ಠ ನಾಯಕ ದುರಾಸೆಯ ಬೆನ್ನತ್ತಿ ಹೋಗಿ ಕೊನೆಗೆ ನಿಗೂಢವಾಗಿ ಪ್ರಾಣದ ಕಳೆದುಕೊಂಡಿದ್ದು ಕ್ರಿಕೆಟ್ ಇತಿಹಾಸದ ಒಂದು ಕಪ್ಪು ಚುಕ್ಕೆ. ಈ ಬಿಡಿಸಲಾಗದ ರಹಸ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ನಿಜಕ್ಕೂ ಅಪಘಾತವೇ ಅಥವಾ ಕೊಳೆಯೇ? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂತಹದ್ದೇ ರೋಚಕ ಕ್ರಿಕೆಟ್ ಕಥೆಗಳಿಗಾಗಿ ನಮ್ಮ BSB ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.